ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 26ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದರೂ ಕೂಡ ಇನ್ನೂ ಯಾಕೆ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿಲ್ಲ? ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿ ಎಷ್ಟು ದಿನ ಆಯಿತು, ಇನ್ನೂ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ? ಇವಾಗ ಜೀವಿತ ಪ್ರಮಾಣ ಪತ್ರ ಬೇರೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ಕೊಟ್ಟರು ಮಾತ್ರ 26ನೇ ಕಂತಿನ ಹಣ ಬರುತ್ತಾ? ಅದನ್ನೇನಾದರೂ ಎಲ್ಲರೂ ಕಡ್ಡಾಯವಾಗಿ ಕೊಡಬೇಕಾ? ಎಲ್ಲಿ ಹೋಗಿ ಕೊಡಬೇಕು, ಅದನ್ನು ಎಲ್ಲಿ ಹೋಗಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 25ನೇ ಕಂತಿನ ಹಣನೂ ಕೂಡ ತುಂಬ ಜನ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರು. ಇವಾಗ 3ನೇ ಹಂತದಲ್ಲೂ ಕೂಡ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ 25ನೇ ಕಂತಿನ ಹಣದ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ. 25ನೇ ಕಂತಿನ ಹಣ ನಿನ್ನೆಯಿಂದ ಮತ್ತೆ 3ನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿದೆ. ನಿನ್ನೆ ಸಾಕಷ್ಟು ಜನರಿಗೆ ಬಂದಿದೆ. ತುಂಬ ಜನ ಶಿವಮೊಗ್ಗ ಆಗಿರ್ಬೋದು, ಹಾಸನ, ಮೈಸೂರು, ಮಂಡ್ಯ, ಸೊ ಈ ಕಡೆಯವರೆಲ್ಲ ನಮಗಿನ್ನೂ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರು. ಸೊ ನಿನ್ನೆ 3ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ನಿನ್ನೆಯಿಂದ ಸಾಕಷ್ಟು ಜನರಿಗೆ ಬಂದಿದೆ. ಆಲ್ಮೋಸ್ಟ್ ಹೇಳ್ದಂಗೆ ಒಂದು 80%ಗಿಂತ ಹೆಚ್ಚು ಜನರಿಗೆ ಹಣ ಜಮಾ ಆಗಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನರಿಗೆ ಬರ್ತಾ ಇದೆ. ಯಾರ್ದೆಲ್ಲ ಪೆಂಡಿಂಗ್ ಇದೆ ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಬರಲಿಲ್ಲ ಅಂದ್ರೂ ಕೂಡ 26ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತಲ್ಲ, ಆವಾಗ ನಿಮಗೆ ಪೆಂಡಿಂಗ್ ಹಣನೂ ಬರುತ್ತೆ, ಹೊಸ ಕಂತು ಕೂಡ ಬರುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಬರಲಿಲ್ಲ ಅಂತಂದರೆ ಅಷ್ಟೇ. ಇವಾಗ ಬರ್ತಾ ಇದೆ. ನಿನ್ನೆಯಿಂದ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿದಾರಲ್ವಾ, ಸೊ ನಿನ್ನೆಯಿಂದ ಸುಮಾರು ಜನಕ್ಕೆ ಹಣ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಬರುತ್ತೆ. ನಿಮ್ಮ ಅಕೌಂಟ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಇನ್ನು ಸಾಕಷ್ಟು ಜನ ನಮಗೆ 21ನೇ ಕಂತಿನ ಹಣದಿಂದ ಬಂದಿಲ್ಲ. 21, 22, 23, 24, 25 ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕಂತಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಏನಾದರೂ ಇತ್ತು ಅಂದರೆ ನೀವು ಈಗಲೇ ಹೋಗಿ ಭೇಟಿ ನೀಡಬೇಕಾಗುತ್ತೆ. ಇಷ್ಟೊಂದು ಕಂತುಗಳನ್ನ ಬಂದಿಲ್ಲ ಅಂದರೆ ನೀವು ನೆಗ್ಲೆಕ್ಟ್ ಮಾಡೋ ಆಗಿರಲ್ಲ. ಹೋಗಿ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರಲ್ವ, ಅದನ್ನು ತೊಗೊಂಡೋಗಾದರೂ ಕೂಡ ಚೆಕ್ ಮಾಡಿಸ್ಬೋದು. ಅಥವಾ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆದರೂ ಹೇಳಿ ನೀವು ಚೆಕ್ ಮಾಡಿಸ್ಬೋದು. ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕೆ ಬರ್ತಾ ಇಲ್ಲ ಅಂತ ಅವ್ರು ತಿಳಿಸ್ತಾರೆ. ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆ, ಇವಾಗ ಸುಮಾರು ಜನದ್ದು ಟ್ಯಾಕ್ಸ್ ಪೇಯರ್, GST ಪೇಯರ್ ಅಂತೆಲ್ಲ ರಿಜೆಕ್ಟ್ ಆಗ್ತಾ ಇದೆ ಅಲ್ವಾ. ಸೊ ಆ ರೀತಿ ಏನಾದರೂ ರಿಜೆಕ್ಟ್ ಆಗಿತ್ತು ಅಂತಂದರೆ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ನೀವು ಎಷ್ಟು ಸುಮ್ಮನೆ ಇರ್ತೀರಾ ಅಷ್ಟು ಕಂತುಗಳು ನಿಮಗೆ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಹೋಗಿ ವಿಚಾರಿಸಿ ಯಾಕೆ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಏನೂ ತೊಂದರೆ ಇಲ್ಲ ಅಂತಂದರೆ ಯಾಕೆ ಬರ್ತಿಲ್ಲ ಅಂತ ಅವ್ರನ್ನೇ ಕೇಳಿ ಸೊಲ್ಯೂಷನ್ನ. ಅವರು ಏನು ಮಾಡಬೇಕಂತ ತಿಳಿಸ್ಕೊಡ್ತಾರೆ. ಅಥವಾ ಏನಾದರೂ ರಿಜೆಕ್ಟ್ ಆಗಿದೆ ಅಂತಂದರೆ ಅದು ನೀವು ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿ 1 ತಿಂಗಳಾದಮೇಲೆ ನಿಮಗೆ ಮತ್ತೆ ಹೊಸ ಕಂತು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಈಗ ಜನವರಿವರೆಗೂ ಕೂಡ ಪೆಂಡಿಂಗ್ ಇದೆ ಅಲ್ವಾ, ಅದೆಲ್ಲ ಕ್ಲಿಯರ್ ಆದಮೇಲೆ ನೀವೀಗ ಫೆಬ್ರವರಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ನಿಮಗೆ ಮಾರ್ಚ್ ಅಥವಾ ಏಪ್ರಿಲಿಂದ ಸಿಗುತ್ತೆ. ಮಾರ್ಚ್ ಏಪ್ರಿಲಿಗೆ ಎಷ್ಟನೇ ಕಂತಿನ ಹಣ ಬರಬೇಕು ಆ ಕಂತು ಬಿಡುಗಡೆ ಆದಮೇಲೆ ನಿಮಗೆ ಹಣ ಸಿಗುವಂಥದ್ದು. ಸೊ ಹಂಗಾಗಿ ಯಾರು ಲೇಟ್ ಮಾಡಬೇಡಿ, ಬೇಗ ಹೋಗಿ ವಿಚಾರಣೆ ಮಾಡಿ, ಓಕೆನಾ. ಇನ್ನು 26ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿ ಆಲ್ಮೋಸ್ಟ್ ಒಂದು 10 ದಿನದ ಮೇಲಂತೂ ಆಯಿತು. ನಾನು ಆಲ್ರೆಡಿ 25, 26ನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ನಾನು ಹಾಕಿದ್ದೀನಿ, ಕ್ಲಿಯರೆನ್ಸು ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ 25ನೇ ಕಂತಿನ ಹಣ ಏನೋ ಆಲ್ಮೋಸ್ಟ್ ಒಂದು 80%ಗಿಂತ ಹೆಚ್ಚು ಜನರಿಗೆ ಬಂತು. 26ನೇ ಕಂತಿನ ಹಣ ಮಾತ್ರ ಇನ್ನೂ ಖಾತೆಗಳಿಗೆ ಜಮಾ ಆಗಿಲ್ಲ. ಬಿಡುಗಡೆ ಹಂತಕ್ಕೆ ಬಂದಿದೆ. ಪುಷ್ಟು DBT ಅಂತಲೂ ಕೂಡ ತೋರಿಸ್ತಾ ಇದೆ, DBT ಸ್ಟೇಟಸಲ್ಲಿ. ಬಟ್ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು ಅಷ್ಟೇ. ಸೊ ಯಾವ ಸಮಯದಲ್ಲಿ ಬೇಕಿದ್ರೂ ಕೂಡ 26ನೇ ಕಂತಿನ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ಬೋದು. ನಾನು ಈಗ ವಿಡಿಯೋ ಹಾಕಿದ್ದೀನಿ ಅಂತಂದರೆ ಮೇ ಬಿ ಈಗಲೇ ಬರ್ಬೋದು, ಅಥವಾ ಇವಾಗ ಸಂಜೆ ಬರ್ಬೋದು, ನಾಳೆ ಬರ್ಬೋದು. ಸೊ ಎನಿ ಟೈಮ್ ಬಿಡುಗಡೆ ಅಂತೂ ಆಗಿದೆ, ಯಾವಾಗ ಬೇಕಿದ್ರೂ ಕೂಡ ಹಣ ಬಂದೇ ಬರುತ್ತೆ. ಇನ್ನು 26ನೇ ಕಂತಿನ ಹಣಕ್ಕೆ ಏನಾದರೂ ಜೀವಿತ ಪ್ರಮಾಣ ಪತ್ರನ ಕೊಡಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇಲ್ಲ, ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ನೀವು ಈಗಲೇ ಜೀವಿತ ಪ್ರಮಾಣ ಪತ್ರನ ಕೊಡಬೇಕಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ನ ಒಬ್ಬರು MLC ದಿನೇಶ್ ಗುಳಿಗೌಡ ಅಂತ ಹೇಳ್ಬಿಟ್ಟು ಅವರು ಕಾಂಗ್ರೆಸ್ ಅಂದರೆ CMಗೆ ಮತ್ತು DCMಗೆ ಲೆಟರ್ನ ಬರೆದಿದ್ದಾರೆ. ಅವರು ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ನೋಡ್ಕೊತಾರೆ, ಮುತುವರ್ಜಿ ವಹಿಸಿ. ಸೊ ಹಾಗಾಗಿ ಅವರು ಒಂದು ಲೆಟರ್ನ ಬರೆದಿದ್ದಾರೆ. ಈ ರೀತಿ ಡೆತ್ ಆದವ್ರ ಅಕೌಂಟಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಹೋಗ್ತಾ ಇದೆ. ಸೊ ಅದನ್ನೆಲ್ಲ ನಾವು ಕಂಡಿಡ್ದು ಸ್ಟಾಪ್ ಮಾಡಿದರೆ ನಮಗೆ ಎಷ್ಟೋ ಹೊರೆ ಕಡಿಮೆ ಆಗುತ್ತೆ, ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಲೆಟರ್ನ ಬರೆದಿದ್ದಾರೆ CMಗೆ ಹಾಗೆ DCMಗೆ. CM ಕೂಡ ಅದ್ರ ಬಗ್ಗೆ ಸೂಚನೆನ ಕೊಟ್ಟಿದ್ದಾರೆ, ನೀವು ಇವಾಗ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ಕೊಡಬೇಕಾಗುತ್ತೆ ಜೀವಿತ ಪ್ರಮಾಣ ಪತ್ರನ. ಇವಾಗ ಪಿಂಚಣಿ ಹಣ ತಗೋತಾ ಇರುವಂಥವ್ರು, ಹಾಗೆ ಇವಾಗ ಪೆನ್ಷನ್ ಬರುತ್ತಲ್ವ ತಿಂಗಳ ಗೌರ್ಮೆಂಟಿಂದ. ಸೊ ಆ ಪೆನ್ಷನ್ ಆಗಿರ್ಬೋದು, ಅಥವಾ ಸರ್ಕಾರಿ ಕೆಲಸದಲ್ಲಿದ್ದು ರಿಟೈರ್ ಆಗಿರ್ತಾರೆ
ಇರ್ತಾರಲ್ಲ ಆ ಪಿಂಚಣಿ ತಗೊಳ್ಳುವಂಥವ್ರು ಅವರು ಪ್ರತಿ ವರ್ಷವೂ ಕೂಡ ಡಿಸೆಂಬರಲ್ಲಿ ಅಥವಾ ನವಂಬರ್, ಡಿಸೆಂಬರ್ ಅಥವಾ ಜನವರಿನಲ್ಲಿ ಪ್ರತಿ ವರ್ಷವೂ ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನು ಎಲ್ಲೂ ಹೋಗಿ ತೆಗ್ಸಲ್ಲ. ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರು ಏನು ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿರುತ್ತಲ್ಲ, ಬ್ಯಾಂಕಲ್ಲೇ ಒಂದು ಫಾರಮ್ನ ಕೊಡ್ತಾರೆ. ಆ ಫಾರಮ್ನ ಫಿಲ್ ಮಾಡಿ ನಾವು ಬದುಕಿದ್ದೀವಿ ಅಂತ ಹೇಳ್ಬಿಟ್ಟು ಸೈನ್ ಹಾಕಿ ಕೊಡಬೇಕಾಗುತ್ತೆ ಅಷ್ಟೇ. ಇನ್ನು ಪಿಂಚಣಿ ಗೌರ್ಮೆಂಟಿಂದ ಏನು ಪಿಂಚಣಿ ಬರುತ್ತಲ್ಲ 1200, 1300, ಸೊ ಈ ರೀತಿ ಪಿಂಚಣಿ ಅವರು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಜೀವಿತ ಪ್ರಮಾಣ ಪತ್ರನ ತೆಗೆಸಿ ಅವರು ಬ್ಯಾಂಕಿಗೆ ಹೋಗಿ ಕೊಡ್ತಾರೆ. ಸೊ ಇಷ್ಟೇ ಇರುತ್ತೆ. ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಸೈಬರ್ ಸೆಂಟರ್ಗಳಲ್ಲಿ ಎಲ್ಲಾದರೂ ಅಪ್ಲಿಕೇಶನ್ಗಳು ಸಿಗುತ್ತೆ, ಅದನ್ನು ತೊಗೊಂಡು ಫಿಲ್ ಮಾಡಿ ನಾವು ಸೈನ್ ಮಾಡಿ ಕರ್ನಾಟಕ ಒಂದು ಬೆಂಗಳೂರು ಒಂದು ಮೇ ಬಿ ಅಲ್ಲಿ ಕೊಡಬೇಕಾಗುತ್ತೆ, ಅಥವಾ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವುದಾದ್ರೂ ಫೆಸಿಲಿಟೀಸ್ನ ಕೊಡ್ತಾರೆ. ಸೊ ಇವಾಗ ಅದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೂ ಜಾರಿಗೆ ತಂದಿಲ್ಲ. ಎಲ್ಲರೂ ಕೊಡಲೇಬೇಕು, ಕೊಟ್ಟರೆ ಮಾತ್ರ 26ನೇ ಕಂತನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಅಧಿಕೃತವಾಗಿ ತಿಳಿಸಿಲ್ಲ. ಸೂಚನೆ ನೀಡಿದ್ದಾರೆ ಅಷ್ಟೇ CM. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಕೂಡ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಕೊಡಲೇಬೇಕು ಇಲ್ಲಾಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ತಿಳಿಸಿದ್ರು. ಅಂದರೆ ಖಂಡಿತವಾಗ್ಲೂ ಸಾಕಷ್ಟು ಜನ ಯೂಟ್ಯೂಬಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಹೇಗೆ ಅಪ್ಲಿಕೇಶನ್, ಹೇಗೆ ಅದನ್ನು ಜೀವಿತ ಪ್ರಮಾಣ ಪತ್ರನ ಫಿಲ್ ಮಾಡಬೇಕು, ಎಲ್ಲಿ ಹೋಗಿ ತೊಗೋಬೇಕು, ಎಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾರೆ. ನನ್ನ ಚಾನಲ್ ಅಷ್ಟೇ ಅಂತಲ್ಲ, ತುಂಬ ಯೂಟ್ಯೂಬ್ ಚಾನಲ್ ಅವರು ಕೂಡ ತಿಳಿಸ್ತಾರೆ ಖಂಡಿತವಾಗ್ಲೂ. ಬಟ್ ಅಲ್ಲಿವರೆಗೂ ಕೂಡ ಯಾರಿಗೂ ಭಯ ಬೇಡ, ಅಫಿಷಿಯಲಿ ಇನ್ನೂ ಕೊಡಬೇಕು ಅಂತೇಳಿ ಅನೌನ್ಸ್ ಆಗಿಲ್ಲ, ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಹೇಳ್ದಂಗೆ ಸತ್ತವ್ರ ಅಕೌಂಟಿಗೆಲ್ಲ ಹೋಗ್ತಾ ಇದೆಯಂತೆ 1 ವರ್ಷ, 1.5 ವರ್ಷದಿಂದನೂ ಕೂಡ ಅವಾಗ ಸತ್ತಿರುವಂಥವ್ರದ್ದು ಅಕೌಂಟಿಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನಾ ಹಣ ಹೋಗ್ತಾ ಇದೆ. ಸೊ ಅದೆಷ್ಟೋ ಬರ್ಡನ್ ಕಡಿಮೆ ಆಗುತ್ತೆ ಸರ್ಕಾರಕ್ಕೆ. ಅದನ್ನೆಲ್ಲ ಸ್ಟಾಪ್ ಮಾಡಿದ್ರು ಅಂತಂದರೆ ಎಷ್ಟೋ ಕಡಿಮೆ ಆಗುತ್ತಲ್ವಾ. ಸರ್ಕಾರ ಸಾಕಷ್ಟು ಬಾರಿ ತಿಳಿಸಿದ್ದಾರೆ, ಯಾರೆಲ್ಲ ಡೆತ್ ಆಗಿದ್ದಾರೆ ಅವ್ರನ್ನ ನೀವೇ ಸ್ವಯ ಇಚ್ಛೆಯಿಂದ ನಿಮ್ಮ ಮನೆಯಲ್ಲಿ ಯಾರಾದರೂ ಆಗಿದ್ದಾರೆ ಅಂದರೆ ಅದನ್ನು ಸ್ಟಾಪ್ ಮಾಡಿಸಿ ಅಂತ ತಿಳಿಸಿದ್ದಾರೆ. ಹಾಗೆ GST ಪೇಯರು, ಟ್ಯಾಕ್ಸ್ ಪೇಯರ್ ಇದ್ದೀರಾ ಅಂತಂದರೆ ನೀವೇ ವೈಯಕ್ತಿಕವಾಗಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ತಿಳಿಸಿದ್ದಾರೆ. ಬಟ್ ಯಾರು ಕೂಡ ಮುಂದೆ ಹೋಗಿ ಆ ರೀತಿ ಮಾಡಿಸ್ಕೊಂಡಿಲ್ಲ. ಬರುತ್ತಲ್ಲ ಬರಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತಾರೆ. ಸೊ ಇವಾಗ ಸರ್ಕಾರ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಕಂಡು ಹಿಡಿತಾರೆ, ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ. ಸೊ ಅನೌನ್ಸ್ ಆಗೋವರೆಗೂ ನೀವು ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಅಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಬರ್ತಾ ಇರುತ್ತೆ. ಒಂದು ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣ ಕೊಡೋದಕ್ಕೂ ಮುಂಚೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಬರೋಕ್ಕೆ ಮುಂಚೆ ಪ್ರತಿ ಮನೆ ಮಹಿಳೆಯರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಯಾವುದೇ ಥರ ರೂಲ್ಸ್ ಹೇಳಿರಲಿಲ್ಲ ಅವರು. ಟ್ಯಾಕ್ಸ್ ಪೇ ಮಾಡೋರು, GST ಪೇ ಮಾಡೋರು, ಸೊ ಈ ರೀತಿ ರೂಲ್ಸ್ಗಳನ್ನ ಏನೂ ಕೂಡ ಹೇಳಿರಲಿಲ್ಲ. ಪ್ರತಿ ಮನೆ ಹೆಣ್ಮಕ್ಳಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅದಾದಮೇಲೆ ರೂಲ್ಸ್ಗಳನ್ನ ಮಾಡಿದರು. ಇಲ್ಲಿ ಒಂದು ಹೇಳಬೇಕಂತಂದರೆ ಇವಾಗ GST ಪೇ ಮಾಡೋರು, ಟ್ಯಾಕ್ಸ್ ಪೇ ಮಾಡೋರು ಓಟ್ ಹಾಕಿರಲ್ವ, ಅವರಿಗೆ ಹಾಕಿರ್ತಾರಲ್ವ. ಸೊ ಅದರಲ್ಲಿ ನಿಜವಾಗ್ಲೂ ಒಂದು ರೀತಿ ಮೋಸ ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಅವರು GST ಪೇ ಮಾಡಲಿ, ಟ್ಯಾಕ್ಸ್ ಪೇ ಮಾಡಲಿ, ಮಕ್ಕಳು ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೂ ಕೂಡ ಖುಷಿ ಇರುತ್ತಲ್ವಾ, ಸೊ ನಮಗೆ 2,000 ಬರ್ತಾ ಇದೆ ಅನ್ನೋದು. ಸೊ ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಈ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಇದು ಸತ್ತಿರೋರಿಗೆಲ್ಲ ಹೋಗ್ತಾ ಇರೋದು, ಅದು ಒಂದು ರೀತಿ ಸರ್ಕಾರ ಕ್ಲಾಸ್ ಅಂತಲೇ ಹೇಳ್ಬೋದು. ಅದನ್ನು ಮನೆಯಲ್ಲಿ ಯಾರಾದರೂ ಸೊಸೆಯರು, ಮಕ್ಕಳು ಯಾರಾದರೂ ಇದ್ದೀರಾ ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಬೋದು. ಬಟ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಈಗ ಸರ್ಕಾರನೇ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಇದೆಯಲ್ಲ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸದ್ಯಕ್ಕಂತೂ ಈಗ ಬರುವಂಥ ಕಂತುಗಳಿಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ, ಬರುತ್ತೆ. ಇನ್ನು ಫೆಬ್ರವರಿ, ಮಾರ್ಚ್ ತಿಂಗಳ ಹಣನೂ ಯಾವಾಗ ಬರುತ್ತೆ ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟರಲ್ವ, ಕ್ಲಿಯರ್ ಆಗಿ ತಿಳಿಸಿದ್ರು. ಅದು ನನ್ನ ಕಡೆಯಿಂದ ಪೆಂಡಿಂಗ್ ಇಲ್ಲ, ಹಣಕಾಸು ಇಲಾಖೆಯಿಂದ ಪೆಂಡಿಂಗ್ ಇರುವಂಥದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣನ. ಅದ್ರ ಬಗ್ಗೆ ಉತ್ತರನ ಹಣಕಾಸು ಇಲಾಖೆಯವರೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಹಣಕಾಸು ಇಲಾಖೆ ಇರುವಂಥದ್ದು CM ಸಿದ್ದರಾಮಯ್ಯ ಸರ್ ಅವ್ರ ಹತ್ರ. ಸೊ ಹಂಗಾಗಿ ಇವಾಗ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ, ಕೊಟ್ಟಿಲ್ಲ, ಮಿಸ್ ಆಗಿದೆ. ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಟ್ ಇವಾಗಲೇ ಮಾಡ್ತೀವಿ, ಅವಾಗಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿಲ್ಲ. ಅದು ಕೂಡ ತುಂಬ ದೊಡ್ಡ ಪ್ರಮಾಣದ ಅಮೌಂಟ್ ಅಲ್ವಾ, 5,000 ಕೋಟಿ ಒಂದು ಅವ್ರು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಸರ್ಕಾರದಲ್ಲಿ ಸ್ವಲ್ಪ ಹಣ ಇಲ್ಲ, ಹಣದ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅದಲ್ಲದೆ CM ಕುರ್ಚಿಗೆ ಬೇರೆ ಸ್ವಲ್ಪ ಪೈಪೋಟಿ ಆಗ್ತಾ ಇದೆ. ಸೊ ಅದರಲ್ಲೆಲ್ಲ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ನೋಡೋಣ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ, ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೇನು ಬಿಡುಗಡೆ ಮಾಡುವಂತೆ ಏನು ಕಾಣಿಸಲ್ಲ. ಇವಾಗ 26 ಫಸ್ಟ್ ಬರಲಿ, ಆಮೇಲೆ ನೋಡೋಣ ಮತ್ತೇನಾದರೂ ಅಪ್ಡೇಟ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಸೊ ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.